ಎಲ್ಲರಿಗೂ ನಮಸ್ಕಾರ. ಭೋಜರಾಜನ ಕುರಿತಾದಂಥ ಸಣ್ಣ ಸಣ್ಣ ಕಥೆಗಳನ್ನು ಎಲ್ಲರೂ ಕೇಳಾಕತ್ತೀರಿ. ಈಗ ಅಂಥದೇ ಮತ್ತೊಂದೆರಡು ಕಥೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ ಮಾಲ್ವಾ ದೇಶದ ಪಕ್ಕದ ರಾಜ್ಯ ಅಂತಂದ್ರೆ ಗುಜರಾತದ್ದು ಅಲ್ಲ, ರಾಜಸ್ಥಾನದ್ದು. ಆ ರಾಜಸ್ಥಾನದ ಅರಸು ಭೀಮಸೇನ ಅಂತ ಆಳ್ತಾ ಇರ್ತಾನೆ. ಅವನ ದೂತ ಒಂದು ಸಲ ಒಂದು ಸಂದೇಶವನ್ನು ಈ ಭೋಜರಾಜನ ಕಡೆ ತೆಗೆದುಕೊಂಡು ಬರ್ತಾನೆ. ಆತ ಭಾಳ ಚತುರ ಇರ್ತಾನೆ. ದೂತ ಭಾಳ ಬುದ್ಧಿವಂತನೂ ಆಗಿರ್ತಾನೆ, ಆದರೆ ಭಾಳ ಕುರೂಪಿಯಾಗಿರ್ತಾನೆ. ಆತ ಆಸ್ಥಾನಕ್ಕೆ ಬಂದ ಕೂಡಲೇ ಆಸ್ಥಾನದ ಜನರೆಲ್ಲ ಅವನನ್ನು ಅಪಹಾಸ್ಯ ಮಾಡ್ತಾರೆ. ಆ ಭೋಜರಾಜ ಅವನು ಕೂಡ ಭಾಳ ಹಾಸ್ಯ ಪ್ರಜ್ಞೆ ಉಳ್ಳಂಥವನು ಇರ್ತಾನೆ. ಆಗ ಅವ ಏನು ಹೇಳ್ತಾನೆ ಅಂತಂದ್ರೆ, ಅವನಿಗೆ ಕೇಳ್ತಾನೆ, ನಿಮ್ಮ ಮಹಾರಾಜರ ರಾಜ್ಯದೊಳಗೆ ಎಲ್ಲ ನಿನ್ನಂಥ ದೂತರ ಅದಾರೇನು ಅಂತ ಕೇಳ್ತಾನೆ ಮಹಾರಾಜ. ಅವಾಗ ಆ ದೂತ ಬಹಳ ಚತುರ ಇರ್ತಾನೆ. ಅವ ಉತ್ತರವನ್ನು ಕೊಡ್ತಾನೆ, ನಮ್ಮ ಮಹಾರಾಜರ ಆಸ್ಥಾನದೊಳಗೆ 3 ರೀತಿಯ ದೂತರಿದ್ದವರು ಇದ್ದಾರೆ. ಉತ್ತಮರು, ಮಧ್ಯಮರು, ಅಧಮರು ಅಂತಂದು ಹೇಳಿದ್ದಾರೆ. ಯಾವ ರಾಜ ಯಾವ ರೀತಿ ಇರ್ತಾನೋ ಅದೇ ರೀತಿಯಾದಂಥ ದೂತರನ್ನು ನಮ್ಮ ರಾಜ ಕಳಿಸ್ತಾ ಇರ್ತಾನೆ. ನೀವೇ ನಿಮ್ಮ ಒಂದು ಗುಣಮಟ್ಟವನ್ನು, ನನ್ನ ಗುಣಮಟ್ಟವನ್ನು ನೀವೇ ತಿಳ್ಕೊಳ್ರಿ ಅಂತಂದು ಹೇಳ್ತಾನೆ. ಇವನ ಮಾತನ್ನು ಕೇಳಿ ಇವನು ಉದ್ದಟತನ ಅನಿಸೋದಿಲ್ಲ ಭೋಜರಾಜಿಗೆ. ಅವನೊಂದು ಚತುರತೆಯನ್ನು, ಬುದ್ಧಿವಂತಿಕೆಯನ್ನು ಆತ ಪ್ರಶಂಸೆ ಮಾಡಿ ಅವನಿಗೆ ಬಹುಮಾನವನ್ನು ಕೊಡ್ತಾನೆ. ಒಂದು ಸಲ ಮತ್ತೊಂದು ಕತೆ. ಇನ್ನೊಂದು ಸಲ ಏನಾಗ್ತದೆ ಅಂದರೆ, ಭೋಜರಾಜ ಒಂದು ಗಿಳಿಯನ್ನು ಸಾಕಿರ್ತಾನೆ. ಅದಕ್ಕೆ ಒಂದು ಮಾತನ್ನು ಕಲಿಸಿರ್ತಾನೆ. ಏನಂದ್ರೆ, ಒಂದು ವಸ್ತು ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಕಲಿಸಿರ್ತಾನೆ. ಅದನ್ನು ತೆಗೆದುಕೊಂಡು ಒಂದು ಸಲ ಸಭೆಗೆ ಬರ್ತಾನೆ. ಎಲ್ಲ ಪಂಡಿತರು ಇರ್ತಾರೆ. ಆವಾಗ ರಾಜ ಸನ್ನೆ ಮಾಡಿದ ಕೂಡಲೇ ಆಮೇಲೆ ಆ ಗಿಳಿ ಮಾತಾಡೋಕೆ ಶುರು ಮಾಡ್ತೈತಿ. ಒಂದು ವಸ್ತು ಒಳ್ಳೆಯದಲ್ಲ ಅಂತೇಳಿ. ಆವಾಗ ರಾಜ ಅಲ್ಲಿರುವಂಥ ಎಲ್ಲ ಪಂಡಿತರಿಗೆ ಕೇಳ್ತಾನೆ, ಇದರ ಅರ್ಥ ಏನು ಅಂತಂದು ಹೇಳಿ. ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ, ಏನಂತ ಉತ್ತರ ಹೇಳಬೇಕು ಅಂತೇಳಿ. ಆದರೂ ಮಹಾರಾಜ ಕೇಳಾಕತ್ತಾನಂತೇಳಿ ಪ್ರತಿಯೊಬ್ಬರು ಏನಾರು ತಾವು ತಿಳಿದಂಥ ಒಂದು ಉತ್ತರವನ್ನು ಹೇಳ್ತಾರೆ. ಅವರ ಯಾವ ಉತ್ತರದಿಂದನೂ ಈ ಮಹಾರಾಜನಿಗೆ ತೃಪ್ತಿ ಅನಿಸೋದಿಲ್ಲ. ಅವನಿಗೆ ಸಿಟ್ಟು ಬರ್ತೈತಿ. ಇಷ್ಟು ಜನ ವಿದ್ವಾಂಸರದಿರಿ, ಪಂಡಿತರದಿರಿ, ನನಗೆ ತೃಪ್ತಿ ಕೊಡುವಂಥ ಒಂದು ಉತ್ತರವನ್ನು ಕೊಡೋಕ್ಕಾಗೋದು ನಿಮ್ಮ ಕಡೆಯಿಂದ. ಆದ್ದರಿಂದ ನಿಮಗೆ 1 ತಿಂಗಳವರೆಗೆ ನಾನು ಅವಧಿಯನ್ನು ಕೊಡ್ತೇನೆ. ಸರಿಯಾದಂಥ ಉತ್ತರವನ್ನು ನೀವು ಹೇಳಬೇಕು. ಇಲ್ಲಾಂದ್ರೆ ನಿಮ್ಮೆಲ್ಲರನ್ನೂ ಈ ಒಂದು ನನ್ನ ದರ್ಬಾರ್ನಿಂದ ನಿಮ್ಮನ್ನೆಲ್ಲರನ್ನೂ ನಾನು ಹೊರಗಟ್ಟಿ ಬಿಡುತ್ತೇನೆ, ನೀವೆಲ್ಲರ ಕೆಲಸವನ್ನು ಕಳ್ಕೊಳ್ತೀರಿ ಅನ್ನೋದನ್ನು ಹೇಳ್ತಾನೆ. ಇದನ್ನು ಕೇಳಿದಂಥ ಎಲ್ಲ ಪಂಡಿತರು ಜೋಲು ಮುಖವನ್ನು ಹಾಕ್ಕೊಂಡು ಆ ರಾಜಭವನದಿಂದ ಹೊರಗೆ ಬರ್ತಾರೆ. ಅವರಲ್ಲಿ ಒಬ್ಬ ವರರುಚಿ ಅನ್ನುವಂಥ ಪಂಡಿತ ಇರ್ತಾನೆ. ಆತ ತನ್ನ ಕೆಲಸವನ್ನು ಕಳ್ಕೊಂಡಲ್ಲ ಅನ್ನುವಂಥದ್ದು ಭಾಳ ಚಿಂತೆ ಆಗ್ತಿತ್ತು ಅವನು. ಇನ್ನು ಹೆಂಗೆ ಮಾಡೋದು, ಇದನ್ನು ನಾ ಹೆಂಗಾರ ಪಡ್ಕೋಬೇಕಲ್ಲ, ಇದಕ್ಕೆ ನಾ ಉತ್ತರವನ್ನು ನಾನು ಕೊಡೋಕ್ಕಾಗಲಿಲ್ಲಲ್ಲ, ನನ್ನ ಉದ್ಯೋಗ ಹೋಗ್ತೈತಿ ಅಂತಂದು ಹೇಳಿ ಚಿಂತೆಯಿಂದ ಏನಂತಂದ್ರೆ ಆತ ಬರ್ತಾ ಇರ್ತಾನೆ. ಆವಾಗ ಏನಂತ ತನ್ನ ಮನೆ ದಾರಿಯಿಂದ ಬರ್ಬೇಕಾದ್ರೆ ಒಬ್ಬ ದನ ಕಾಯುವವನು ಅವನಿಗೆ ಭೇಟಿ ಆಗ್ತಾನೆ. ಅವ ಕೇಳ್ತಾನೆ, ಯಾಕೆ ಪಂಡಿತರೇ ಇವತ್ತು ಯಾಕೆ ನಿಮ್ಮ ಮುಖ ಕಳಾಹೀನವಾಗೈತಲ್ಲ, ಯಾಕೆ ಯಾವ ಚಿಂತೆ ಇಷ್ಟೊಂದು ನಿಮ್ಮನ್ನು ಕಾಡಾಕತ್ತೈತಿ, ಪಂಡಿತರು ನಿಮ್ಮ ಮುಖದಲ್ಲಿ ಇವತ್ತು ನಗುನನ ಇಲ್ಲ ಅಂತಂದು ಹೇಳಿ ಕೇಳ್ತಾನೆ. ಅವಾಗ ವರರುಚಿ ಪಂಡಿತ ಹೇಳ್ತಾನೆ, ಅವ್ಗೆಲ್ಲ ವಿಷಯವನ್ನು ಹೇಳ್ತಾನೆ. ಹಿಂಗೆ ಮಹಾರಾಜರು ಒಂದು ಪ್ರಶ್ನೆ ನೆಟ್ಟಾರ, ನನಗೆ ಅದಕ್ಕೆ ಏನು ಉತ್ತರ ಹೇಳಬೇಕು ಅನ್ನೋದು ತಿಳಿವಲ್ದು. ನಾನು ನನ್ನ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಒಳಗದೇನಿ ಅಂದ್ಕೊಳ್ಳೆ. ದನಕಾಯಿ ಹೇಳ್ತಾನೆ, ಇದರಾಗೇನು ಇದನ್ನೈತಿ ಅಂತ ಹೇಳಿ ಕೇಳ್ತಾನೆ. ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೇನೆ, ಆದ್ರೆ ನಾ ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳ್ತಾನೆ. ಆ ಪಂಡಿತ ಹೇಳ್ತಾನೆ, ಆಯಿತು ನೀ ಏನು ಹೇಳ್ತೇನೆ ಅಂತ ಕೇಳ್ತೀನಿ, ಆದರೆ ರಾಜನಿಗೆ ತೃಪ್ತಿಯಾಗುವಂಥ ಒಂದು ಉತ್ತರ ಬೇಕು ಅಂತಂದು ಹೇಳಿ. ಆವಾಗ ದನಕಾಯಿ ಹೇಳ್ತಾನೆ, ನನ್ನ ಈ ಕಾಲಲ್ಲಿರುವಂಥ ಈ ಪಾದರಕ್ಷೆಗಳನ್ನು ನೀವು ನಿಮ್ಮ ತಲೆ ಮೇಲೆ ಇಟ್ಟುಕೊಂಡು ನನ್ನ ಜೊತೆ ಬರಬೇಕು ರಾಜನ ಆಸ್ಥಾನಕ್ಕೆ ಅಂತಂದು ಹೇಳ್ತಾನೆ. ಆವಾಗ ಇವನಿಗೆ ಇವೇನು ಮಾಡ್ತಾನಂತಂದ್ರೆ, ಆಯಿತು ಹೆಂಗಾರ ಆಗಲಿ ನನಗೆ ಉತ್ತರವನ್ನು ಪಡಿಬೇಕು,
ಅಂತ ನನ್ನ ನೌಕರಿಯನ್ನು ಉದ್ಯೋಗವನ್ನು ಉಳಿಸ್ಕೋಬೇಕು ಅಂತಂದು ಹೇಳಿ ಅನ್ನುವಂಥ ಆಸೆಯಿಂದ ಅವನ ಎರಡೂ ಪಾದರಕ್ಷೆಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಅವನೊಂದಿಗೆ ರಾಜಭವನಕ್ಕೆ ಬರ್ತಾನೆ. ಬಂದು ಏನು ಹೇಳ್ತಾನಂದ್ರೆ ರಾಜರ ಮುಂದೆ ಹೋಗ್ತಾರೆ ಇಬ್ಬರು. ಆಮೇಲೆ ಪಾದರಕ್ಷೆಯನ್ನು ಹೊತ್ತುಕೊಂಡಂತ ವರರುಚಿ ಪಂಡಿತ ಹೇಳ್ತಾನೆ, ಮಹಾರಾಜರೇ ತಮ್ಮ ಪ್ರಶ್ನೆಗೆ ಈ ದನ ಕಾಯುವವನು ಸರಿಯಾದಂಥ ಉತ್ತರವನ್ನು ಹೇಳ್ತಾನೆ, ಆಗಬಹುದಲ್ಲ ಅಂತ ಹೇಗೆ ಕೇಳ್ತಾನೆ. ಅವ ಮಹಾರಾಜ ಆಯಿತು, ಆತ ಹೇಳಿದರೆ ಆಯಿತು, ಹೇಳಲಿ ಅಂತ ಹೇಳಿ ಹೇಳ್ತಾನೆ. ಅವಾಗ ಆ ದನಗಾಯಿ ಹೇಳ್ತಾನೆ, ಮಹಾರಾಜರೇ ಈ ಒಂದು ವಸ್ತು ಒಳ್ಳೆಯದಲ್ಲ ಅಂತಂದ್ರೆ ಅದು ಯಾವುದು ಒಳ್ಳೆಯದಲ್ಲ ಅಂದ್ರೆ ಅದು ಅತಿಯಾದಂಥ ದುರಾಸೆನ ಒಳ್ಳೆಯದಲ್ಲ. ಈ ದುರಾಸೆ ಮನುಷ್ಯರಿಗೆ ಎಂಥ ನೀಚ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತೈತಿ. ಉದಾಹರಣೆಗೆ ಈಗ ನೋಡ್ರಿ, ನಿಮ್ಮ ಆಸ್ಥಾನದ ವಿದ್ವಾಂಸ ಪಂಡಿತರಿದ್ದವರು ನನ್ನಂಥ ಕೀಳು ದರ್ಜೆಯ ಈ ಒಂದು ದನ ಕಾಯುವವನ ಪಾದರಕ್ಷೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಂದಾರ. ಇದು ಅತ್ಯಂತ ನೀಚ ಕೆಲಸ ಅಲ್ಲೇನು. ಇದಕ್ಕೆ ಕಾರಣ ಅಂತಂದ್ರೆ ಅವ್ರ ದುರಾಸೆ ಅಲ್ಲೇನು ಮಹಾರಾಜರೇ ಅಂತ ಕೇಳ್ತಾನೆ. ಆ ಭೋಜ ಮಹಾರಾಜನಿಗೆ ಬಹಳ ಸಂತೋಷ ಆಗ್ತೈತಿ. ಸಂತೋಷ ಆಗಿ ಆ ಗೋವಳನಿಗೆ ಆತ ಸಾಕಷ್ಟು ಬಹುಮಾನವನ್ನು ಕೊಟ್ಟು ಕಳಿಸ್ತಾನೆ. ಇದು ಒಂದು ಕತೆ. ಇನ್ನೊಂದು ಸಲ ಏನಾಗಿರ್ತೈತಿ ಅಂತಂದ್ರೆ, ಈ ಪಕ್ಕದ ರಾಜಸ್ಥಾನದ ರಾಜ ಭೀಮಸೇನ ಅವನ ದೂತನೊಂದಿಗೆ ಹಂಗೆ ಚರ್ಚೆ ನಡೀತಾ ಇರ್ತೈತಿ. ಆ ದೂತನೊಂದಿಗೆ ಭೋಜರಾಜ ಹೇಳ್ತಾನೆ, ನನ್ನ ಆಸ್ಥಾನದಲ್ಲಿರುವಂಥ ಎಲ್ಲ ಪಂಡಿತರು ಬಹಳ ವಿದ್ವಾಂಸರದಾರ, ಅಷ್ಟೊಂದು ವಿದ್ವಾಂಸರು ನಿಮ್ಮ ರಾಜ್ಯದೊಳಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ದೂತಗೆ ಭಾಳ ಸಿಟ್ಟ ಅಂತೈತಿ, ಸ್ವಾಭಿಮಾನ ಸಹಜ ಆಗ್ತೈತಿ. ಇಲ್ಲ ಮಹಾರಾಜರೇ, ನಮ್ಮಲ್ಲಿಯೂ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರದಾರ, ನಮ್ಮಲ್ಲಿ ಈ ದನ ಕಾಯೋರು ಕೂಡ ಎಂಥ ಒಳ್ಳೆ ಪಂಡಿತರದಾರ, ಎಷ್ಟೊಂದು ಜ್ಞಾನವಂತರದಾರ ಅಂತಂದು ಹೇಳಿ ಆತ ಹೇಳ್ತಾನೆ. ಮತ್ತು ನಮ್ಮಲ್ಲಿ ಉತ್ತಮವಾದಂಥ ನರ್ತಕಿಯರು ಸದಾ ಎಷ್ಟೊಂದು ಅವರು ಜ್ಞಾನವಂತರದಾರ ಅಂತಂದು ಹೇಳಿದ ಕೂಡಲೇ ಮಹಾರಾಜ ಅಂತಾನೆ, ಆಗಲಿ ಒಮ್ಮೆ ಪರೀಕ್ಷೆ ನಡೆದೇ ಬಿಡಲಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ದೂತ ಇದ್ದಾವ ತಮ್ಮ ರಾಜ್ಯಕ್ಕೆ ಹೋಗ್ತಾನೆ. ಆ ರಾಜನೊಂದಿಗೆ ಈ ವಿಷಯವನ್ನು ಹೇಳ್ತಾನೆ. ಹೇಳಿದ ಕೂಡಲೇ ಆ ಮಹಾರಾಜ ಏನು ಮಾಡ್ತಾನೆ ಅಂದ್ರೆ, ಒಬ್ಬ ಒಳ್ಳೆಯ ಪಂಡಿತನಿಗೆ ದನ ಕಾಯುವವನ ವೇಷವನ್ನು ಧರಿಸೋದಕ್ಕೆ ಹೇಳಿ ಅವನೊಂದಿಗೆ ಒಬ್ಬ ಚತುರಳಾದಂಥ ನರ್ತಕಿಯನ್ನು ಅವನೊಂದಿಗೆ ಕಳಿಸ್ಕೊಡ್ತಾನೆ. ಆ ಪಂಡಿತ ಇದ್ದಾವ ಸಾದಾ ವೇಷದಲ್ಲಿರುವಂಥ ಪಂಡಿತ ಮತ್ತು ನರ್ತಕಿ ಈ ಭೋಜರಾಜನ ಆಸ್ಥಾನಕ್ಕೆ ಬರ್ತಾಳೆ. ಬಂದ ಕೂಡಲೇ ಆವಾಗ ಆ ಭೋಜರಾಜ ಅವನಿಗೆ ಕೇಳ್ತಾನೆ, ಆ ದನ ಕಾಯುವವನ ವೇಷದಲ್ಲಿರುವಂಥ ಪಂಡಿತನಿಗೆ ಕೇಳ್ತಾನೆ, ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಭೋಜರಾಜ. ನಾನು ಕೊರಳಲ್ಲಿ ಒಂದು ಕಂಠಿಹಾರವನ್ನು ಹಾಕ್ಕೊಂಡೇನೆ, ಯಾಕೆ ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ಆ ಪಂಡಿತ ಹೇಳ್ತಾನೆ, ಮಹಾರಾಜರೇ ತಮ್ಮ ಹೃದಯದಲ್ಲಿ ಲಕ್ಷ್ಮಿ ಅದಾಳ, ಮುಖದಲ್ಲಿ ಸರಸ್ವತಿ ಅದಾಳ, ಅವರಿಬ್ಬರಿಗೂ ಜಗಳ ಆಗಬಾರ್ದು ಅಂತಂದು ಹೇಳಿ ಮಧ್ಯದಲ್ಲಿ ನೀವು ಕಂಠಿಹಾರವನ್ನು ಧರಿಸಿದ್ದೀರಿ ಅಂತಂದು ಹೇಳಿ ಹೇಳ್ತಾನೆ. ಎಷ್ಟು ಚತುರವಾದಂಥ ಚಂದವಾದಂಥ ಉತ್ತರವನ್ನು ಆತ ಹೇಳ್ತಾನೆ. ಮಹಾರಾಜು ಭಾಳ ಸಂತೋಷಕ್ಕೈತಿ. ಆವಾಗ ಆತನಿಗೆ ಒಳ್ಳೆಯ ಬಹುಮಾನವನ್ನು ಕೊಡ್ತಾನೆ. ಆಮೇಲೆ ಆ ನರ್ತಕಿ ಬಂದಿರ್ತಾಳಲ್ಲ, ಅವಳಿಗೆ ನರ್ತನವನ್ನು ಮಾಡೋದಕ್ಕೆ ಹೇಳ್ತಾರೆ. ಬಹಳ ಒಳ್ಳೆಯ ರೀತಿಯಿಂದ ಆಕೆ ನರ್ತನವನ್ನು ಮಾಡ್ತಾ ಇರ್ತಾಳೆ. ಆ ಹೊತ್ತಿನೊಳಗೆ ರಾಜ ಮಧ್ಯದೊಳಗೆ ಬಾಯಿ ಹಾಕಿ ಏನು ಕೇಳ್ತಾನೆ ಅಂದ್ರೆ, ಏನು ಮಾಡುತ್ತೀವಿ ಅಂತ ಕೇಳ್ತಾನೆ. ರಾಜ ಏನು ಮಾಡುತ್ತೀವಿ ಅಂತ ಕೇಳ್ತಾನೆ. ಆಗಿ ತಟ್ಟನ ಕೇಳುತ್ತೀವಿ ಅಂತ ಹೇಳಿ ಹೇಳ್ತಾಳೆ. ಈ ಉಳಿದಂಥವ್ರಿಗೆ ಏನೂ ಅರ್ಥನ ಆಗೋದಿಲ್ಲ, ಅವಳ ನರ್ತನ ಮುಗಿದ್ಮೇಲೆ ಉಳಿದಂಥ ವಿದ್ವಾಂಸರು ಕೇಳ್ತಾರೆ, ಏನು ಹೇಳಿದ್ರಿ ನೀವು, ಏನು ನಮ್ಗೆ ಅರ್ಥ ಆಗಲಿಲ್ಲ. ಆವಾಗ ಭೋಜರಾಜ ಹೇಳ್ತಾನೆ, ಅವಳು ನರ್ತನವನ್ನು ಮಾಡಬೇಕಾದ್ರೆ ಅವಳ ಜೋಡಿ ಕಣ್ಣುಗಳು ಕಿವಿಯವರೆಗೆ ಆ ಕಣ್ಣುಗಳ ವಿಸ್ತಾರ ಹೋಗ್ತಿತ್ತು. ಅವಳ ಕಣ್ಣುಗಳ ನೋಟ ಆ ಕಿವಿಯವರೆಗೆ ವಿಸ್ತಾರ ಆದಾಗ ಅವು ಕಣ್ಣುಗಳು ಅವನ್ನ ನಾನು ಕೇಳಿದೆ, ಏನು ಮಾಡುತ್ತೀವಿ ಅಂತೇಳಿ. ಕಣ್ಣುಗಳು ಏನು ಮಾಡಾಕತ್ತಾವ ಅಂದ್ರೆ, ನೀನು ಕಿವಿಗೆ ಏನು ಹೇಳಾಕತ್ತಾವು ಅಂತಂದೇಳಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಿದೆ. ಅದಕ್ಕೆ ಉತ್ತರವನ್ನು ಅವಳೇನು ಹೇಳಿದ್ಲು, ಕೇಳುತ್ತೀವಿ ಅಂತ ಹೇಳಿದ್ಲು. ಅದಕ್ಕೆ ಆಕಿನ ಕೇಳ್ರಿ ನೀವು, ಆ ಉತ್ತರ ಏನೈತಿ ಅಂತಂದು ಹೇಳಿ ಭೋಜರಾಜ ಕೇಳಿದ ಕೂಡಲೇ ಅವಾಗ ನರ್ತಕಿ ಹೇಳ್ತಾಳೆ,
ಇಲ್ಲ, ನನ್ನ ಕಣ್ಣುಗಳು ಕಿವಿಯನ್ನು ಕೇಳಿದವು. ನಾನು ನಿನ್ನ ಪ್ರಶಂಸೆಯನ್ನು ಮಾಡ್ತಿದ್ದೆ, ಕಿವಿಗೆ ಕೇಳಿದವು. ನೀನು ಎಷ್ಟೊಂದು ಪ್ರಶಂಸೆಯನ್ನು ಕೇಳಿದ್ದೆ, ಗುಣಗಾನವನ್ನು ಮಾಡಿದ್ದೆ. ಆ ಮಹಾರಾಜನನ್ನು ನಾನು ನೋಡಾಕತ್ತೀನಿ, ಇದೇ ಮಹಾರಾಜೇನು ಅಂತಂದು ಹೇಳಿ ನಾನು ಕಿವಿಗಳನ್ನು ಕೇಳಿದೆ. ಆವಾಗ ನನ್ನ ಕಿವಿಗಳೇ ಹೇಳಿದವು, ಹೌದು, ಅತ್ಯಂತ ಚತುರನಾದಂಥ, ಬುದ್ಧಿವಂತನಾದಂಥ, ದಾನಶೀಲನಾದಂಥ ಮಹಾರಾಜ, ಭೋಜ ಮಹಾರಾಜನೇ ವರ್ಣನೆಯನ್ನು ನಾವು ಮಾಡ್ತಾ ಇದ್ವಿ. ಈಗ ನೀನು ನೋಡುತ್ತಿರುವುದು ಅದೇ ಭೋಜರಾಜನನ್ನು ಅಂತಂದು ಹೇಳಿ ನನ್ನ ಕಿವಿಗಳು ಕಣ್ಣುಗಳಿಗೆ ಹೇಳಿದವು ಅಂತಂದು ಹೇಳಿ ಅವಳು ಉತ್ತರವನ್ನು ಕೊಡ್ತಾಳೆ. ಅದಕ್ಕಾಗಿ ರಾಜ ಅವಳಿಗೆ 3 ಲಕ್ಷ ವರಹಗಳನ್ನು ಬಹುಮಾನವಾಗಿ ಕೊಡ್ತಾನೆ. ಅವಳ ಈ ಪಾಂಡಿತ್ಯವನ್ನು ನೋಡಿ ಎಲ್ಲ ಒಂದು ಸಭಾಸದರಿಗೆ ಬಹಳ ಸಂತೋಷ ಅನ್ನಿಸ್ತೈತಿ. ಇದು ಈ ಭೋಜರಾಜನ ಒಂದು ಪಾಂಡಿತ್ಯವನ್ನು, ವಿದ್ವತ್ತನ್ನು ಪ್ರದರ್ಶನ ಮಾಡುವಂಥ ಒಂದು ಪ್ರಸಂಗಗಳಿವು. ಮತ್ತೆ ಕೆಲವೊಂದು ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ.